ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಸ್ಟಾರ್ಟಿಂಗ್ಗೆ ಟೈಮ್ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಹೌದು, ಇವತ್ತು ನಾನು ಮೊದಲು ಲಾಗ್ ಆಗಿರೋದ್ರಿಂದ ನಾನು ಬೆಳಿಗ್ಗೆ 4:30ಕ್ಕೆ ಎದ್ದು ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗಾಗಿ ಯಾವ ದೇವಸ್ಥಾನ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನೋಡಿ, ನಾವು ಹೆಣ್ಮಕ್ಳು ಎಲ್ಲಿಗೆ ಹೊರಟ್ರು ಮನೆ ಕೆಲಸ ಎಲ್ಲ ಮುಗಿಸೇ ಹೋಗಬೇಕು. ಆದರೆ ಗಂಡು ಮಕ್ಳದ್ದು ನೋಡಿ ಹಾಗಾಗಲ್ಲ. ಎಲ್ಲಿಗಾದರೂ ಹೋಗ್ಬೇಕಂದ್ರೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗ್ಬಿಡ್ತಾರೆ ಅಷ್ಟೇ. ಹೆಣ್ಮಕ್ಳು ಗುಡಿಸಿ ಒರೆಸಿ ತೊಳೆಸಿ ತಿಂಡಿ ಮಾಡಿ ರೆಡಿ ಮಾಡಿ ಹೋಗೋ ಅಷ್ಟೊತ್ತಿಗೆ ಸುಸ್ತೇ ಆಗೋಗಿರುತ್ತೆ. ಎಷ್ಟೇ ಸುಸ್ತಾದರೂ ಹೆಣ್ಮಕ್ಳು ಮಾತ್ರ ಕೆಲಸ ಮಾಡೋದು ಮಾತ್ರ ಬಿಡಲ್ಲ ನೋಡಿ. ಹಾಗೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೂ ಅನ್ನ ಸಾಂಬಾರು ರೆಡಿ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಹೊರಟಿದ್ದೆ ಗೌಡಗೆರೆ ದೇವಸ್ಥಾನಕ್ಕೆ. ಯಾಕಂದರೆ ತುಂಬ ವೀಡಿಯೋಗಳಲ್ಲಿ ಮತ್ತು ರೀಲ್ಸ್ಗಳಲ್ಲಿ ನೋಡ್ತಾ ಇದ್ದೆ, ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಕೇಳ್ಪಟ್ಟೆ. ಸೊ ನೋಡೋಣ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅಲ್ಲಿಗೆ ಹೊರಟಿದ್ದು. ಎಲ್ಲರ ಲೈಫಲ್ಲೂ ಕಷ್ಟ ಸುಖ ಇದ್ದಿದ್ದೆ. ಅದೇ ಥರ ನನ್ನ ಲೈಫಲ್ಲೂ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಾನು ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ. ದೇವಸ್ಥಾನಗಳಿಗೆ ಹೋದರೆ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದ್ಕೊಂಡು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದು. ಸೊ ನನ್ನ ಮೊದಲನೇ ಹೆಜ್ಜೆಗೆ ಆ ತಾಯಿಯ ಆಶೀರ್ವಾದ ಸಿಗಲಿ ಅಂತ ಆ ತಾಯಿಗೊಂದು ಅಪ್ಲಿಕೇಶನ್ ಹಾಕ್ಬರೋಣ ಅಂತ ಹೊರಟಿದ್ದೀನಿ. ಎಲ್ಲರ ಜೀವನದಲ್ಲೂ ಕಷ್ಟ ಅಂತ ಅನ್ನೋದು ಇದ್ದಿದ್ದೆ, ಆದರೆ ಯಾವತ್ತೂ ನಾವು ಕುಗ್ಗಬಾರ್ದು. ಲೈಫಲ್ಲಿ ಏನು ಬರುತ್ತೋ ಅದನ್ನು ಫೇಸ್ ಮಾಡ್ಕೊಂಡು ಮುನ್ನುಗ್ತಾನೆ ಇರಬೇಕು. ಹಾಗಾದರೆ ಜೀವನಕ್ಕೊಂದು ಅರ್ಥ ಸಿಗೋದು. ಕೆಳಗೆ ಬಿದ್ದರೆ ನಗೋರು ಇರ್ತಾರೆ, ಮೇಲೆದ್ರೆ ಶಿಲ್ಲೆ ಹೊಡೆಯೋರು ಇರ್ತಾರೆ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡೆ ನಮ್ಮ ಲೈಫು ನಮ್ಮ ಇಷ್ಟ. ದೇವರು ಹೇಗೆ ದಾರಿ ತೋರಿಸ್ತಾನೋ ಆಗ ನಡ್ಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ಸೊ ಫೈನಲಿ ಮನೆ ಕೆಲಸ ಎಲ್ಲ ಮುಗೀತು. ಮನೆಯಲ್ಲೂ ಪೂಜೆ ಮಾಡಿ ಮನೇಲಿರೋ ದೇವರಿಗೂ ಒಳ್ಳೇದು ಮಾಡು ದೇವರೇ ಅಂತ ಕೇಳ್ಕೊಳ್ತಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೊರಟಿದ್ದಾಯಿತು. ಫೈನಲಿ ಹೀಗೆ ರೆಡಿಯಾಗಿ ಹೊರಟಿದ್ದೀನಿ ನೋಡಿ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ಚಾಮುಂಡೇಶ್ವರಿ ದೇವಸ್ಥಾನ ನೋಡೋಣ. ಫೈನಲಿ ದೇವಸ್ಥಾನ ತಲುಪಿದ್ದಾಯಿತು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಆ ತಾಯಿ ಮಹಿಮೆ ಎಂಥದ್ದು ಅಂತ. ಯಾಕಂತಂದರೆ ಅಷ್ಟು ಬಿಸಿಲಿದ್ರು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಸೇರಿದ್ದಾರೆ ಅಂತ ನೀವೇ ನೋಡಿ. ಆ ಜನಗಳ ಮಧ್ಯೆ ನೀಟಾಗಿ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ನೀಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೇ ಮಾಡ್ತೀನಿ. ಸೊ ಆ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಹಾಗೆ ನಂದು ಒಂದು ಅಪ್ಲಿಕೇಶನ್ ಇತ್ತು. ಅದೇನೆಂದರೆ ತಾಯಿ ನನ್ನ ಮೊದಲನೇ ಹೆಜ್ಜೆಗೆ ನಿನ್ನ ಆಶೀರ್ವಾದ ಇರಲಿ ಅಂತ ನಾನು ಒಂದು ಅಪ್ಲಿಕೇಶನ್ ಹಾಕಿ ಕೇಳ್ಕೊಳ್ತಾ ಅಲ್ಲಿ ತೆಂಗಿನಕಾಯಿ ಕಟ್ಟಿದರೆ ಒಳ್ಳೆಯದಾಗುತ್ತೆ ಅಂತಂದರು. ಅದೇ ಥರ ನಾವು ಒಂದು ತೆಂಗಿನಕಾಯಿ ಕಟ್ಟಿ ನೆಕ್ಸ್ಟ್ ಹೋಗಿದ್ದೆ ಊಟಕ್ಕೆ. ಎಷ್ಟೇ ಜನ ಹೋದರೂ ಊಟ ಬಡಿಸೋದು ಮಾತ್ರ ನಿಲ್ಲಿಸಲ್ಲ ನೋಡಿ ಈ ದೇವಸ್ಥಾನದಲ್ಲಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಸಲನಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಅದೇ ಥರ ಈ ದೇವಸ್ಥಾನದಲ್ಲಿ ಪ್ರಸಾದ ಮಾತ್ರ ಮಿಸ್ ಮಾಡಬೇಡಿ. ದೇವ್ರ ಪ್ರಸಾದ ಸಿಗಬೇಕಂತಂದರೆ ತುಂಬಾ ಪುಣ್ಯ. ಪಾಯಸ, ಬೂಂದಿ, ಅನ್ನ ಸಾಂಬಾರು, ಅದ್ರ ಜೊತೆಗೆ ತುಪ್ಪನೂ ಬಡಿಸ್ತಾರೆ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಸಪೋರ್ಟ್ ಮಾಡಿ. ಟೈಮ್ ಸಿಕ್ಕರೆ ಈ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬನ್ನಿ. ದೇವರು ಒಳ್ಳೇದು ಮಾಡಲಿ ಎಲ್ರಿಗೂ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.